ಹೂಡಿದ್ದಾರೆ. ಯಾವ ರೀತಿ ಆನೆಗೆ ಅರವಳಿಕೆ ಮದ್ದನ್ನು ಕೊಡಬೇಕು, ಯಾವ ಚುಚ್ಚುಮದ್ದನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ವೈದ್ಯರು ಡಿಸ್ಕಸನ್ನು ಮಾಡಿಕೊಂಡು ಈಗಾಗಲೇ ಮೊದಲ ಡೋಸನ್ನು ಅಂದರೆ ಮೊದಲ ಚುಚ್ಚುಮದ್ದನ್ನು ಈಗಾಗಲೇ ಕೊಟ್ಟಿರುವಂಥದ್ದು. 15-20 ನಿಮಿಷ ಈಗಾಗಲೇ ಕಳೆದಿದೆ. ಆನೆ ವೇಗ ಕೂಡ ಕಡಿಮೆ ಆಗಿರುವಂಥದ್ದು. ಒಂದು ವೇಳೆ ಇದೇ ಡೋಸ್ ಸಾಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಲೋಚನೆ ಮಾಡಿ ನಂತರ ಮುಂದಿನ ಕ್ರಮವನ್ನು ವೈದ್ಯರು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ನೀರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಹೆವಿ ಡೋಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆನೆಗೆ ಹೆಚ್ಚಿನ ಡೋಸ್ ಆದಂಥ ಸಂದರ್ಭದಲ್ಲಿ ಆನೆ ಏನಾದರೂ ನೀರಿನಲ್ಲಿ ಬಿದ್ದರೆ ಅದರ ಸೊಂಡಿಲು ನೀರಿನ ಒಳಭಾಗಕ್ಕೆ ಹೋಗಿ ಆ ಮೂಗಿನ ಮೂಲಕ ಆನೆಗೆ ನೀರು ಹೋದರೆ ಆನೆಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಹಾಗೆ ವನ್ಯಜೀವಿ ವಲಯ ಮೈಸೂರು ವಿಭಾಗದ DCF ಆಗಿರತಕ್ಕಂಥ ಪ್ರಭು ಅವರು ಕೂಡ ಸ್ಥಳದಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಿ ಚಿಂತನೆಯನ್ನು ಮಾಡಿ ನಂತರ ಇನ್ನೊಂದು ಡೋಸನ್ನು ಕೊಡಬೇಕಾ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಶರ್ಮಿತಾ, ಖಂಡಿತ ಕಂಟೈನರ್ ಅಂದರೆ ಮೇಲ್ಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ಶರ್ಮಿತಾ. ಏನು ಕೆನಾಲ್ನ ಮೇಲ್ಭಾಗದಲ್ಲಿ ಈಗಾಗಲೇ ಬೃಹತ್ ಕ್ರೇನ್ ಅಂದರೆ ಹೈಡ್ರಾಲಿಕ್ ಕ್ರೇನನ್ನು ಕೂಡ ಈಗಾಗಲೇ ಬೆಂಗಳೂರಿನಿಂದ ಏನು ತರಿಸಿದ್ರು ಆ ಕ್ರೇನ್ ಸಿದ್ಧವಾಗಿ ನಿಂತಿರುವಂಥದ್ದು. ಒಂದು ವೇಳೆ ಏನಾದರೂ ಆನೆಗೆ ಈಗ ಒಂದು ಚುಚ್ಚುಮದ್ದನ್ನು ಏನು ಕೊಟ್ಟಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ಆನೆಗೆ ಏನಾದರೂ ಪ್ರಜ್ಞೆ ಏನಾದರೂ ತಪ್ಪಿದ್ರೆ ಹೈಡ್ರಾಲಿಕ್ ಕ್ರೇನ್ ಏನಿದೆ ಆ ಕ್ರೇನ್ ಮೂಲಕ ಮತ್ತೊಂದು ಕಂಟೈನರನ್ನು ಕೆಳಗೆ ಬಿಡುವಂಥದ್ದು. ಅಂದರೆ ಆನೆಯನ್ನು ಮೇಲೆ ಲಿಫ್ಟ್ ಮಾಡಲಿಕ್ಕೆ ಬೇರೆ ಇನ್ನೊಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆನೆಗೆ ಬೆಲ್ಟನ್ನು ಕಟ್ಟಿ ಆ ಕಂಟೈನರ್ ಮೂಲಕ ಅದರ ಮೇಲೆ ಇಟ್ಟು ಆ ಆನೆಯನ್ನು ಮೇಲೆತ್ತುವಂಥ ಕೆಲಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಪಕ್ಕದಲ್ಲಿ ಮತ್ತೊಂದು ಕ್ರೇನ್ ಇದೆ. ಅಂದರೆ ಈ ಆನೆಗೆ ಚುಚ್ಚುಮದ್ದನ್ನು ಕೊಡಲಿಕ್ಕೆ ಏನು ವೈದ್ಯರು ಕೆಳಗಿಳಿದಿದ್ದಾರೆ ಅಂದರೆ ಮಧ್ಯಭಾಗಕ್ಕೆ ಇಳಿದಿದ್ದಾರೆ, ಅವರನ್ನು ಕೂಡ ಆ ಕ್ರೇನ್ನ ಸಹಾಯದಿಂದ ಮೇಲೆ ಕರೆದುಕೊಂಡು ಬರಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ 15-20 ನಿಮಿಷ ಕಳೆದಿರುವಂಥದ್ದು. ಅರವಳಿಕೆ ಮದ್ದನ್ನು ಕೊಟ್ಟು 15-20 ನಿಮಿಷ ಕಳೆದಿದೆ. ಆನೆ ಯಾವ ರೀತಿ ರಿಯಾಕ್ಟನ್ನು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರು ಆನೆ ಇದಕ್ಕೆ ಏನಾದರೂ ಕೆಳಗೆ ಕುಸಿದು ಮಲ್ಕೊಂಡ್ರೆ ಅಂದರೆ ಪ್ರಜ್ಞೆಯನ್ನು ತಲುಪಿದ್ರೆ ಮೇಲೆತ್ತುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇಲ್ಲ ಅಂದರೆ ಮತ್ತೊಂದು ಚುಚ್ಚುಮದ್ದನ್ನು ಕೊಡುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾರೆ. ಶರ್ಮಿತಾ, ಖಂಡಿತ 50% ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ದೃಶ್ಯವನ್ನು ಗಮನಿಸಿದ್ರೆ. ಯಾಕೆಂದರೆ ಆನೆ ಮೊದಲಿಗೆ ಸಾಕಷ್ಟು ವೇಗದಿಂದ ಓಡಾಟವನ್ನು ಮಾಡ್ತಾಯಿತ್ತು ಕೆನಾಲ್ನಲ್ಲಿ. 4 ದಿನ ಕಳೆದಿದ್ರೂ ಕೂಡ ಅದೆಲ್ಲೂ ಕೂಡ ಸುಸ್ತಾದ ರೀತಿಯಲ್ಲಿ ಕಾಣ್ತಾ ಇರಲಿಲ್ಲ. ನಿದ್ದೆ ಕೂಡ 4 ದಿನಗಳಿಂದ ಮಾಡಿಲ್ಲ ಆನೆ, ಆದರೂ ಕೂಡ ಸುಸ್ತಾದಂತೆ ಕಾಣ್ತಾ ಇರಲಿಲ್ಲ. ಆದರೆ ಚುಚ್ಚುಮದ್ದು ಅಂದರೆ ಅರವಳಿಕೆ ಚುಚ್ಚುಮದ್ದನ್ನು ಏನು ಕೊಟ್ಟಂಥ ಸಂದರ್ಭದಲ್ಲಿ ಆನೆಯ ವೇಗ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಚುಚ್ಚುಮದ್ದೆ ಸಾಕಾ ಅನ್ನುವಂಥ ನಿಟ್ಟಿನಲ್ಲಿ 30 ನಿಮಿಷಗಳ ಕಾಲ ಅವಕಾಶವನ್ನು ತೆಗೆದುಕೊಂಡಿದ್ದಾರೆ ವೈದ್ಯರು. ಅರ್ಧ ಗಂಟೆವರೆಗೂ ಕೂಡ ಕಾದು ನೋಡೋಣ ಈ ಒಂದು ಅರವಳಿಕೆ ಮದ್ದು ಏನಾದರೂ ಕೆಲಸ ಮಾಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಂತರ ಏನು ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನಂತರ ಅಂತಂದರೆ ಮತ್ತೊಂದು ಆಪ್ಷನ್ ಇಲ್ಲ ಅವರಿಗೆ, ಮತ್ತೊಂದು ಚುಚ್ಚುಮದ್ದನ್ನು ಕೊಡಲೇಬೇಕಾಗತ್ತೆ. ಯಾಕಂದರೆ ಆನೆಯನ್ನು ಮೇಲೆ ಲಿಫ್ಟ್ ಮಾಡಬೇಕು ಅಂತಂದರೆ ಆ ಆನೆಗೆ ಪ್ರಜ್ಞೆಯನ್ನು ತಪ್ಪಿಸಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಜೊತೆಗೆ ಆನೆಯನ್ನು ಸೇಫಾಗಿ ಮೇಲೆ ಎತ್ತುವಂಥ ಜವಾಬ್ದಾರಿ ಕೂಡ ಅಧಿಕಾರಿಗಳ ಮೇಲೆ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವೈದ್ಯರು ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೊದಲ ಅರವಳಿಕೆ ಚುಚ್ಚುಮದ್ದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಅರ್ಧ ತಾಸಿನವರೆಗೂ ಕೂಡ ಕಾದು ನೋಡುವಂಥ ಕೆಲಸವನ್ನು ವೈದ್ಯರು ಮಾಡ್ತಾ ಇರುವಂಥದ್ದು. ಈಗಾಗಲೇ 20-25 ನಿಮಿಷ ಅರವಳಿಕೆ ಮದ್ದು ಕೊಟ್ಟು ಆಯಿತು. ಆನೆಯ ವೇಗವೂ ಕೂಡ ಕಡಿಮೆ ಆಗಿದೆ. ಇನ್ನೊಂದು 5-10 ನಿಮಿಷ ವೆಯ್ಟ್ ಮಾಡಿ ಆನಂತರ ಆನೆಗೆ ಪ್ರಜ್ಞೆ ತಪ್ಪುತ್ತಾ ಅನ್ನುವಂಥ ವಿಚಾರವನ್ನು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಶರ್ಮಿತಾ,
ಸಾಧ್ಯತೆ ಇರುತ್ತೆ ಶರ್ಮಿತಾ. ಯಾಕಂದರೆ ವೈದ್ಯರು ಕೂಡ ಆಲೋಚನೆಯನ್ನು ಮಾಡಿ ಈ ಒಂದು ಹೊರವಳಿಕೆ ಮದ್ದನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಆನೆ ಕೆಳಗೆ ಪ್ರಜ್ಞೆಯನ್ನು ತಪ್ಪಿ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಅದರ ಸೊಂಡಲು ನೀರಿನ ಒಳಗೆ ಹೋದರೆ ಅದಕ್ಕೆ ಉಸಿರಾಟ ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ಆ ನೀರು ಆನೆಯ ದೇಹವನ್ನು ಸೇರುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಯಾವೆಲ್ಲ ಆಪ್ಷನನ್ನು ತೆಗೆದುಕೊಳ್ಬಹುದು ಆ ಆಪ್ಷನನ್ನು ಅಂದರೆ ಮೊದಲು ಪ್ರಾಥಮಿಕವಾಗಿ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಆ ಕ್ರಮವನ್ನು ವೈದ್ಯರು ಅನುಸರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲೇ ಈಗ ಪ್ರಥಮ ಅಂದರೆ ಮೊದಲಿಗೆ ಒಂದು ಅರವಳಿಕೆ ಮದ್ದನ್ನು ಸಹ ಕೊಟ್ಟಿದ್ದಾರೆ. ಸೊ 30 ನಿಮಿಷಗಳು ಕಳೆದ ಬಳಿಕ ವೈದ್ಯರು ಮತ್ಯಾವ ಆಲೋಚನೆ ಮಾಡ್ತಾರೆ, ಮತ್ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಶರ್ಮಿತಾ. ಖಂಡಿತ ಶರ್ಮಿತಾ, ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ಬೋದು, ಒಂದು ಕಂಟೈನರ್ ಏನು ಕೆಳಭಾಗದಲ್ಲಿದೆ, ಈ ಕಂಟೈನರ್ನಲ್ಲಿ ಸಿಬ್ಬಂದಿಗಳು ಹಾಗೆ ವೈದ್ಯರು ಏನಿದ್ದಾರೆ ಅವರು ಆ ಕಂಟೈನರ್ನಲ್ಲಿ ಬರುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಮತ್ತೊಂದು ಕಂಟೈನರ್ ಸಿದ್ಧವಾಗಿದೆ, ಅಂದರೆ ಹೈಡ್ರಾಲಿಕ್ ಕ್ರೇನ್ ಏನಿದೆ ಆ ಕ್ರೇನ್ ಈಗಾಗಲೇ ಸಿದ್ಧ ಮಾಡ್ಕೊಂಡಿದೆ ಇನ್ನೊಂದು ಕಂಟೈನರನ್ನು. ಅದನ್ನು ಅಂದರೆ ಈ ಆನೆ ಪ್ರಜ್ಞೆ ತಪ್ಪಿದ ಬಳಿಕ ಹೈಡ್ರಾಲಿಕ್ ಕ್ರೇನ್ ಮೂಲಕ ಇನ್ನೊಂದು ಕಂಟೈನರನ್ನು ಕೆಳಗಿಳಿಸಲಾಗುತ್ತೆ. ಆ ಕಂಟೈನರ್ ಮೇಲೆ ಆನೆಯನ್ನು ಮಲಗಿಸಿ ಮೇಲೆ ಲಿಫ್ಟ್ ಮಾಡುವಂಥ ಪ್ಲಾನನ್ನು ಈಗ ಮಾಡಿಕೊಂಡಿರುವಂಥದ್ದು ಸಿಬ್ಬಂದಿಗಳು. ಇನ್ನು ಮತ್ತೊಂದು ಕಂಟೈನರ್ ಈಗಾಗಲೇ ನೀರಿನ ಒಳಭಾಗದಲ್ಲಿ ಏನಿದೆ, ಈ ಕಂಟೈನರ್ನಲ್ಲಿ ಸಿಬ್ಬಂದಿಗಳು ಹಾಗೆ ಅಂದರೆ ಆನೆಯನ್ನು ಬೆಲ್ಟ್ ಮೂಲಕ ಕಟ್ಟಿ ಇನ್ನೊಂದು ಕ್ರೇನಿಗೆ ಮಲಗಿಸುವಂಥ ಕಾರ್ಯ ಏನು ಮಾಡ್ತಾರೆ ಸಿಬ್ಬಂದಿಗಳು, ಆ ಸಿಬ್ಬಂದಿಗಳು ಈ ಕಂಟೈನರ್ನಲ್ಲಿ ಅಂದರೆ ಈಗಾಗಲೇ ನೀರಿನಲ್ಲಿರುವಂಥ ಕಂಟೈನರ್ ಏನಿದೆ ಈ ಕಂಟೈನರ್ನ ಒಳಭಾಗದಿಂದ ಮೇಲೆ ಬರುವಂಥ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳು ನಡೆದಿದೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಆನೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನೋಡಿಕೊಂಡು ನಂತರ ವೈದ್ಯರು ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು, ವನ್ಯಜೀವಿ ವಲಯ ಮೈಸೂರು ವಿಭಾಗದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗೆ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ಬೋದು, ವೈದ್ಯರ ತಂಡ ಮತ್ತೆ ಕೆಳಭಾಗಕ್ಕೆ ಕ್ರೇನ್ನ ಸಹಾಯದಿಂದ ಕೆಳಗೆ ಇಳಿತಾ ಇರುವಂಥದ್ದು ದೃಶ್ಯ ನೀವು ಈಗಾಗಲೇ 30 ನಿಮಿಷಗಳಾಯಿತು ಅರವಳಿಕೆ ಚುಚ್ಚುಮದ್ದನ್ನು ಕೊಟ್ಟು ಮತ್ತೆ ಯಾವ ಆಲೋಚನೆಯನ್ನು ಮಾಡಿದ್ರು, ನಿರ್ಧಾರವನ್ನು ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ರೇನ್ನ ಸಹಾಯದಿಂದ ಮತ್ತೊಂದಷ್ಟು ಸಿಬ್ಬಂದಿಗಳು ಕೆಳಭಾಗಕ್ಕೆ ಇಳಿತಾ ಇದ್ದಾರೆ. ಮತ್ತೊಂದು ಚುಚ್ಚುಮದ್ದನ್ನು ಅಂದರೆ ಅರವಳಿಕೆ ಚುಚ್ಚುಮದ್ದನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು ಶರ್ಮಿತಾ. ಖಂಡಿತ ಮಾಡಿದ್ದಾರೆ ಶರ್ಮಿತಾ. ಸುಮಾರು 8 ರಿಂದ 10 ವರ್ಷ ವಯಸ್ಸಿನ ಗಂಡು ಆನೆ ಇದಾಗಿರುವಂಥದ್ದು. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವ ಪ್ರಕಾರ ಈ ಕಾಡಾನೆಗೆ ಸುಮಾರು 8 ರಿಂದ 10 ವರ್ಷ ವಯಸ್ಸಾಗಿದೆ ಅನ್ನುವಂಥ ಅಂದಾಜನ್ನು ಮಾಡಿರುವಂಥದ್ದು. ಆನೆಗಳು ಸಹಜವಾಗಿ ಇಂಥ ಕಾಡು ಪ್ರದೇಶಗಳಲ್ಲಿ ಗುಂಪಾಗಿರ್ತವೆ. ಆದರೆ ಈ ಆನೆ ಕಾವೇರಿ ನದಿಯಲ್ಲಿ ನೀರನ್ನು ಕುಡಿಯಲಿಕ್ಕೆ ಬಂದು ಈ ಒಂದು ಕೆನಾಲ್ಗೆ ಪ್ರವೇಶವನ್ನು ಮಾಡಿದೆ ಅನ್ನುವಂಥ ಒಂದು ರೀತಿಯ ಅಂದಾಜನ್ನು ಇಲಾಖೆ ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ನಿಖರವಾಗಿ ಹೇಗೆ ಬಂತು ಆನೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಏನು ದೃಶ್ಯದಲ್ಲಿ ಕಾಣ್ತಾ ಇದೆ, ನಮ್ಮ ಮುಂಭಾಗದಲ್ಲಿ ಏನು ದೃಶ್ಯದಲ್ಲಿ ಕಾಣ್ತಾ ಇದೆ, ಆ ಕೆನಾಲ್ನ ಗೇಟ್ಗಳೇನಿದೆ ಈ ಗೇಟ್ಗಳ ಮೂಲಕ ಆನೆ ಒಳ ಪ್ರವೇಶ ಮಾಡಿದೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಯಾವಾಗ ಒಳಗೆ ಬಂತು ಮತ್ತೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅದರ ಹಿಂಭಾಗದಲ್ಲೇ ಕಾವೇರಿ ನದಿ ತುಂಬಿ ಹರಿತಾ ಇರುವಂಥದ್ದು. ನೀರು ಒಳಗೆ ಬರೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ, ಆದರೆ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆನೆ ಏನು ನೀರು ಕುಡಿಯುವಂಥ ಸಂದರ್ಭದಲ್ಲಿ, ನೀರು ಕುಡಿಯಲಿಕ್ಕೆ ಅಂತ ಕಾವೇರಿ ನದಿಗೆ ಇಳಿದಂಥ ಸಂದರ್ಭದಲ್ಲಿ ಆ ಗೇಟುಗಳ ಮೂಲಕ ಈ ಕೆನಾಲ್ ಪ್ರವೇಶವನ್ನು ಮಾಡಿದೆ. ಆದರೆ ವಾಪಸ್ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಈ ಕೆನಾಲ್ ಮೂಲಕ ಏನು ವಿದ್ಯುತ್ ತಯಾರಿಕೆಗೆ ಹೋಗ್ತಿದ್ದಂಥ ನೀರನ್ನು ಸ್ಥಗಿತಗೊಳಿಸಿದ್ದಾರೆ. ನೀರನ್ನು ಕೂಡ ನಿಲ್ಲಿಸಿದ ಬಳಿಕ ಏನು ಲೀಕೇಜ್ ಆಗ್ತಾ ಇರುವಂಥ ನೀರು, ಈಗ ಸೋರಿಕೆ ಆಗ್ತಾ ಇರುವಂಥ ನೀರು ಈ ಕೆನಾಲ್ನ ಮೂಲಕ ಹೋಗ್ತಾ ಇರುವಂಥದ್ದು. ಅಂದರೆ ಕಂಪ್ಲೀಟಾಗಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ, ಯಾಕಂದರೆ ಸೋರಿಕೆ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಅಂದರೆ ಆ ಗೇಟ್ಗಳ ಹಿಂಭಾಗದಲ್ಲಿ ಕಾವೇರಿ ನದಿ ತುಂಬಿ ಹರಿತಾ ಇರುವಂಥದ್ದು. ಇನ್ನು ನಿನ್ನೆಯೇ ಮಂಡ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಅವರು ಶರ್ಮಿತಾ ನೀವು ಗಮನಿಸ್ಬೋದು, ಆನೆ ಈಗ ಏನು ಆ ಚುಚ್ಚುಮದ್ದನ್ನು ಏನು ಕೊಟ್ಟಿದ್ರು ಅದು ತುಂಬ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಆನೆ ಕೆಳಗೆ ಬೀಳುವಂಥ ಅಂದರೆ ಪ್ರಜ್ಞೆಯನ್ನು ತಪ್ಪಿ ಕೆಳಗೆ ಬೀಳುವಂಥ
ಸಮಯ ಬಂದಾಗಿದೆ ಅಂತಲೇ ಹೇಳ್ಬೋದು ಶರ್ಮಿತಾ. ದೃಶ್ಯದಲ್ಲಿ ಗಮನಿಸ್ಬೋದು